ಮದ್ವಿ ಯಾವಾಗ ಆಯ್ತು ನೀ ಯಾವಾಗ ಮದ್ವಿ ಈಗ ಅವಸರ ಆಯ್ತು ಮದ್ವಿ ಆಯ್ತು ನಿನಗೆ ಅವಸರ ನಾನು ಭಾಳ ಜಲ್ದಿನೇ ಅವಸರ ನಮ್ಮ ಸ್ವಾಮಿ ಕರಿಯಲ್ಲ ನೋಡಮ್ಮ ಹಂಗ ಬರ್ರಿ ಅಪ್ಪ ನಿತ್ಯಾನಂದ ಸ್ವಾಮಿ ಬಾಲೆ ಶಿವನಂದರು ಭವವಿಲ್ಲ ಶಿವ ಶಿವನಂದರು ಭವವಿಲ್ಲ ಶಿವನಾನಕ್ಕೆ ಸಾಕು ದೇವಿಲ್ಲ ಶಿವನಾನಕ್ಕೆ ಸಾಕು ದೇವಿಲ್ಲ ಶಿವ ಭಕ್ತನಿಗೆ ನರಕವಿಲ್ಲ ಶಿವ ಭಕ್ತನಿಗೆ ನರಕವಿಲ್ಲ ಜನ್ಮ ಜನ್ಮಗಳ ಪಾಪವಿಲ್ಲ ಶಿವ ಶಿವನಂದರು ಭವವಿಲ್ಲ ಶಿವನಾನಕ್ಕೆ ಸಾಕು ಅಜ್ಜರ ಯಾವ್ದಪ್ಪ ನಿಮ್ಮದು ನಾವು ಬಿಡದಿನ ಮಠದಿಂದ ಹೊಂಟಿವ್ರಿ ಹಿಂಗೆ ಎಲ್ಲ ಪಾಪ ಪುಣ್ಯ ನಡೆದೋಗ್ಬೇಕು ಒಳ್ಳೇದು ಮಾಡಮ್ಮ ಅಂತ ಹೊಂಟಿರ್ತೀವಿ ಯಪ್ಪ ನೀವು ಮಾಡ್ತೀರಿ ನಮ್ದು ನಿಮಗೆ ಮಾಡ್ಬೇಕಂತ ನಾವು ಬಂದೀವಪ್ಪ ನಿಂತ ಆಗಲ್ದಿದ್ರೆ ಹೇಳ ನಾವು ಮಾಡ್ತೀವಿ ಹಂಗಲ್ಲ ಹೋಗ್ರಿ ನಾವು ಲಗ್ನ ಮಾಡ್ತೀವಿ ಅಂದೇವ್ ನಾವು ಏನ್ ಮಾಡ್ತದಪ್ಪ ಇವನು ಅವನೇ ತೊಗೊಂಡು ಹೋಗ್ತಾನೆ ನಾನು ನನ್ನ ಕೈದ ಒಳ್ಳೆ ಮನುಷ್ಯ ಅದಾನವ ಒಬ್ಬರದ್ದು ಕೈಯಾಗ ಒಬ್ಬರದ್ದು ಕೊಟ್ರೆ ಚಂದ ಇರ್ತದ ಅದು ತಿಳಿದ ಮನುಷ್ಯ ನಿನಗೆ ಯಾರೋ ತಗೊಳ ಯಾವನಿಗಿರಲಿ ಬುಡ್ಡಾಡಿ ನಗುದಿ ಇಂಥ ಅನುಭವ ನಿನಗ ಒಳ್ಳೆ ಅದಾನ ಬಿಡ ಸರಿ ಲಗ್ನ ಮಾಡಮ್ಮಪ್ಪ ಮುಲ್ಲಾ ಸಾಬ ಮದ್ವೆ ಆಗಕ್ ಬಂದಾರ ಮದ್ವೆ ಮಾಡಕ್ ಬರ್ತಾವ ಬಸ್ಸನ್ನ ಹೇಳ್ಬೇಕು ಅದನ್ನು ಆಯ್ತು ನೋಡ್ರಿ ಬಂದಿಲ್ಲ ಮಕ್ಕಳೇ ಅದೆಲ್ಲ ಇದು ಹೇಳ್ತೀನಿ ಕೇಳ್ರಿ ಎಲ್ಲ ನಮ್ಮ ಕೈ ಮ್ಯಾಗೆಲ್ಲ ಒಳ್ಳೇದು ಮಾಡೀವಿ ನೀವು ಊಟಕ್ಕೇನು ಚಿಂತೆ ಮಾಡ್ಬೇಡ್ರಿ ಮುಂಜಾನೆ ದಾಬಾ ತರ್ದ್ಮ್ಯಾಗ ನಿಮ್ಗೆ ರೊಕ್ಕ ಕೊಟ್ಟು ನೀವು ಉಂಡು ಬಂದು ಐರಿ ನಮಗೆ ಮಾಡ್ರಿ अरे ये दुबई हमें आप जाते हैं तुम दोनों बहुत प्यार करना ಯಪ್ಪ ಮುಲ್ಲ ಮೋದಿ ಡೈಲಾಗ್ ಕೊಡೋದು ಮಗ ಇವ ಯಪ್ಪ ಮುಲ್ಲ ಅದು ಇಳಿದು ಬಾಯ್ ಅಲ್ಲೋ ನೀನು ನಮಾಜ್ ಟೈಮ್ ಆಗ ನಡಿಯೋ ನನಗೆ ತಪಾಸ್ ಕುಂದ್ರ ಟೈಮ್ ಆಗ್ಯದ ನಾನು ನಡೀತೀನಿ ಬಾ ಅವ್ರು ಕೂಡಬೇಕಮ್ಮ ಇಬ್ಬರು ಪಾಕ आस्ते हमारे आपा है ये हमारा मामू ठीक है मामू आगे सारे से तुम दो बच्चे चलना दो बच्चे हमें करते उनने के लिए है स्वामी एक मुल्ला एक हमारा मटकू शिष्य नहीं है हम लेते ಅಲ್ಲಲ್ಲ ನೀನವ್ರು ಮೂರು ಅಂದಿದ್ದಿ ಅಡ್ಡೆ ಈಗ ನೀ ಮಾಡ್ರೆ ಮೂರು ಹತ್ತಾವ ನಾ ಮಾಡ್ರಿ ಅಡ್ಡೆ ಹತ್ತಾವ ಹೇಳು ನಿಮ್ದು ಹೊಟ್ಟಿ ಬಂದದ ಎಟ್ಟೆ ಸಾಕು ನಮಗ ಇಷ್ಟ ಆಗಿದ್ದೀವಿ ಮೂರು ಭಾಳ ಹುಷಾರ ನಾವು ನೀವು
ಯಾರಿಗಿರು ಹಾಡ ಅವನಿಗೆ ಪಾಪ ಲಾಸ್ಟ್ ಅಳ್ಕೊತ ಹೋಗಕತ್ತ ನಾವು ಸ್ವಲ್ಪ ಹೇಳಿ ಸಮಾಧಾನ ಮಾಡ್ಬೇಕು. ಅದಕ್ಕೆ ಮತ್ತೆ ಅವ ಅಲ್ಲತ್ರ ನಮ್ ಕಣ್ಣ ನೀರು ಹೋಗ್ತಾನೆ ಜಲ್ದಿನೇ ಕಳ್ತೇವ್ ನೀವು. ಇರ್ಲಿ ಬಿಡ, ನಾ ಯಾಕೆ ಹೇಳೋದು ಇಂದು ನಮ್ದು ಫಸ್ಟ್ ನೈಟ್ ಐತಿ. ನಡಿ ರೆಡಿನಾ? ಅಮ್ಮ ಮಹಾಲಕ್ಷ್ಮಿ, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲಿಸುವ ಮಹಾತಾಯಿಯಮ್ಮ ನೀನು. ನನ್ನ ಪತಿದೇವರಿಗೆ ಬಂದ ಕುತನ್ನು ಪರಿಹಾರ ಮಾಡಿದೆ. ಅದು ಅಲ್ಲದೆ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನನ್ನ ಅಣ್ಣನೊಬ್ಬನ್ನು ದೊರಕಿಸಿಕೊಟ್ಟಿದ್ದೆ. ಈಗ ತಂಗಿಯ ಪ್ರೀತಿಯಲ್ಲಿರುವ ಸುಚಿತ್ರನ ಕೂಡ ಈ ಪ್ರೀತಿಗೆ ಯಾವ ಕುಂದು ಕೊರತೆ ಬರದ ಹಾಗೆ ಕಾಪಾಡುವಂತ ನಾನು ಇಲ್ಲಿ ಕೇಳಿಕೊಳ್ತೇನೆ ತಾಯಿ, ಕೇಳಿಕೊಳ್ತೇನೆ. ಆ ಕಲ್ಲು ದೇವರಿಗೆ ಬೇಡಿಕೊಂಡರೆ ನಿನ್ನನ್ನು ಕಾಪಾಡುವನೇ. ನನ್ನನ್ನು ಅಂದು ಮಧುಪಾನ ಕುಡಿಸಿ ನನ್ನನ್ನು ಮೋಸ ಮಾಡಿ ಹಣ ತೆಗೆದುಕೊಂಡು ನಿನ್ನ ಶೀಲ ಉಳಿಸಿಕೊಂಡು ಹೋಗಿರುವೆ. ಇಂದು ನಾನು ನನ್ನನ್ನು ಬಿಡಲಾರೆ. ಯಾಕೆ ಕಾಪಾಡೋದಿಲ್ಲ? ಬಡವರ ಬಂದು ದಯಾ ಸಿಂಧು ಎಣಿಸಿಕೊಂಡ್ರು ಆ ನನ್ನ ತಾಯಿ ನನ್ನನ್ನು ನಿನ್ನ ಕೈಯಿಂದ ಕಾಪಾಡ್ತಾಳೆ. ನಿನ್ನಂತ ದುಷ್ಟರಿಗೆ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ ಅನ್ನೋ ಭರವಸೆ ನನಗಿದೆ. ಅದ್ಯಾರು ಬಂದು ಕಾಪಾಡ್ತಾರಂತ ನಾನು ನೋಡಿ ಬಿಡ್ತೇನೆ. ಚಿತ್ರ, ನೀನೇಕೆ ಬಂದೆ? ಯಾಕೆ ಬರಬಾರ್ದಾಗಿತ್ತ? ಓಹೋ, ಇನ್ನು ನೀನು ಅದೆಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ಬೇಕಂತ ಮಾಡಿದ್ಯಾ ನೋಡು. ಇನ್ನು ಮುಂದೆ ನೀನು ಈ ಭೂಮಿ ಮೇಲೆ ಬದುಕೋದಕ್ಕೆ ಯಾವ ಅರ್ಹತೆಯನ್ನು ಪಡೆದಿಲ್ಲ. ಸಾರಿ ಸುಚಿತ್ರ, ನಾನು ಮಾಡಿದ್ದು ತಪ್ಪಾಯ್ತು. ನಿನ್ನನ್ನು ಮದುವೆ ಮಾಡಿಕೊಂಡ್ರು ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ನಿನ್ನ ಸಂಕದಿಂದ ನಾನ್ ತಾಳಿ ಕಟ್ಟಿಸ್ಕೊಳ್ತೀನಿ ಅಂತ ತಿಳಿದುಕೊಂಡಿದ್ರೆ ಅದು ಕೇವಲ ನಿನ್ನ ತಪ್ಪು ಕಲ್ಪನೆ. ಅದೇನಿಗೆ ಸಾಧ್ಯವಿಲ್ಲ. ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋದು ಒಂದೇ, ಕಲ್ಲನ್ನ ಬೆನ್ನಿಗೆ ಕಟ್ಕೊಂಡು ಬಾವಿಗೆ ಬೀಳೋದು ಒಂದೇ. ಅಂದಾಗ ಇವತ್ತು ಮಾತ್ರ ನಿನ್ನ ಪ್ರಾಣದಿಂದ ನಾನು ಮಾತ್ರ ಬಿಡೋದಿಲ್ಲ. ಸುಮತಿ, ನೀನಾದ್ರೂ ಹೇಳು ಸುಮತಿ. ಬೇಡ ಬಿಡಮ್ಮ, ಈಗ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನಲ್ಲ, ದಯವಿಟ್ಟು ಈ ಪಾಪಿಯನ್ನು ಕೊಂದು ನಿನ್ನ ಕೈಯನ್ನು ಕೊಳೆ ಮಾಡಿಕೊಳ್ಬೇಡ. ನಿಮ್ಮಂಥವ್ರು ಈ ರೀತಿ ಮಾತಾಡೋದ್ರಿಂದಲೇ ಇಂಥ ಕಾಮಕರು ಗಲ್ಲಿ ಗಲ್ಲಿಗಳಲ್ಲಿ ಜಾರಿಸ್ತಾ ಇರೋದು. ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣ. ಸುಚಿತ್ರ, ಸುಚಿತ್ರ, ಎಲ್ಲ ಕೆಲಸ ಮಾಡಿಬಿಟ್ಟೆ. ಇವನನ್ನು ಕೊಂದು ಕಾನೂನು ಕೈಗೆ ತೆಗೆದುಕೊಂಡೆಯಲ್ಲ, ನೀನು ಜೈಲು ಶಿಕ್ಷೆ ಅನುಭವಿಸಲೇಬೇಕು. ಹೌದು, ಈ ಹಾಳಾದ ಸಮಾಜದಲ್ಲಿ ಇರೋದಕ್ಕಿಂತ ಜೈಲಿನಲ್ಲಿ ಸುಖವಾಗಿ ನಾನು ಜೀವನ ಸಾಗಿಸ್ತೀನಿ. ಕಾರ್ತಿಕ್, ನನ್ನ ಅರೆಸ್ಟ್ ಮಾಡಿ. ಕಂಬೂರಿ, ಅರೆಸ್ಟ್. ಬೇಡ ಬಿಡಣ, ದುಷ್ಟರನ್ನು ಸಂಹಾರ ಮಾಡಿದ್ದಾಳೆ, ಅವಳೇನು ತಪ್ಪು ಮಾಡಿಲ್ಲ. ಅಣ್ಣ, ನನ್ನದೊಂದು ಮಾತು ನಡೆಸ್ಕೊಡ್ತೀಯ?
ಈಗ ಮನೆಗೆ ನಡಿ. ಊಟ ಮಾಡ್ಕೊಡೋರು ಅರೆಸ್ಟ್ ಅರೆಸ್ಟ್